ಮಹರ್ಷಿ ಆನಂದ್ ಗುರೂಜಿ ಅವರ ಸಾರಥ್ಯದಲ್ಲಿ ಬಾಬಾ ಆರಾಧನೆಯ ಮಹಾ ಉತ್ಸವ. ಕೋಟಿ ಬಾಬಾ ಮಂದಿರದ ಪ್ರಾರಂಭೋತ್ಸವಕ್ಕೆ ಸಾಕ್ಷಿಯಾಯಿತು ಲಕ್ಷಾಂತರ ಭಕ್ತರ ಮಹಾಮೇಳ. ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗಬೇಕು. ಸಾಕಷ್ಟು ಜನ ರೈತ ಬಾಂಧವರಿಗಿರ್ತಕ್ಕಂತಹ ತೊಂದರೆಗಳು ದೂರ ಆಗಬೇಕು. ನಾವು ನೀವೆಲ್ಲರ ಸಹಿತ ಇವತ್ತು ನೆಮ್ಮದಿಯಾಗಿ ಇಲ್ಲಿದ್ದೀವಿ ಅಂದರೆ ಇವತ್ತು ಬಾಬಾರವರ ಸೇವೆ ಮಾಡಲಿಕ್ಕೆ ಇಂತಹ ಒಂದು ಬೃಹತ್ ಮಂಟಪದಲ್ಲಿ ನಾವು ನೀವು ಸೇರಿದ್ದೇವೆ. ಈ ನೆಮ್ಮದಿಗೆ ಕಾರಣ ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ವೀರ ಯೋಧರು ನಮ್ಮನ್ನ ಸಂರಕ್ಷಿಸ್ತಾ ಇದ್ದಾರೆ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಕೋ-ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್, ಬೆಂಗಳೂರು. ವೀಕ್ಷಕರೇ, ಇದು ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಮೊನ್ನೆ ಅಷ್ಟೇ ಅಂದರೆ ಕಾರ್ತಿಕ ಸೋಮವಾರದ ಕಡೆಯ ದಿನದಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಬೆಂಗಳೂರಿನ ಬಸವನಗುಡಿಯಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಕಡೆಯ ಕಾರ್ತಿಕ ಸೋಮವಾರದ ದಿನದಂದು ನಡೆಯುವಂತಹ ಇತಿಹಾಸ ಪ್ರಸಿದ್ಧ ಕಡಲೆಕಾಯಿ ಪರಿಷೆಯಲ್ಲಿ ಭಾಗವಹಿಸಿದರು. ಇಲ್ಲಿ ಮೊದಲನೇದಾಗಿ ಗುರೂಜಿಯವರು ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ವಿಶೇಷ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ब्रह्ममुरारिसुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहन करुणाकरलिङ्गम् रावणदर्पविनाशकलिङ्गं तत्प्रणमामि सदा शिवलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहार सुशोभितलिङ्गम् ಸಂಚಿತಪಾಪವಿನಾಶನಲಿಂಗಂ. ಗವಿ ಗಂಗಾಧರೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ನಡೀತಕ್ಕಂಥ ಫಲ ಪಂಚಾಮೃತ ಅಭಿಷೇಕ, ಅದಕ್ಕಾಗಿ ಗೋಕ್ಷೀರವನ್ನು ಸ್ವಾಮಿ ಅಭಿಷೇಕಕ್ಕಾಗಿ ನಾವು ಸಿದ್ಧತೆ ಮಾಡುತ್ತಿದ್ದೇವೆ. ಬಂದಿರತಕ್ಕಂಥ ಭಕ್ತಜನ ಸಾಕಷ್ಟು ಜನ ಇದ್ದಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗವಿ ಗಂಗಾಧರೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ
ಫಲಪಂಚಾಮೃತ ಅಭಿಷೇಕ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಫಲಪಂಚಾಮೃತ ಅಭಿಷೇಕ ನಡೆಯುವಂಥ ಈ ಸುಂದರವಾದ ಕ್ಷಣ ಕಾರ್ತಿಕ ಮಾಸದ ಈ ಸೋಮವಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಾರಣಲಿಂಗಂ ಅಷ್ಟದರಿದ್ರ್ಯವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸುರಗುರು ಸುರವರ ಪೂಜಿತ ಶಿವನಿಗೆ ಇಷ್ಟವಾಗಿರ್ತಕ್ಕಂಥದ್ದು ತುಂಬೆ ಹೂ. ಇವತ್ತು ಕಾರ್ತಿಕ ಮಾಸದಲ್ಲಿ ತುಂಬೆ ಹೂ ಮತ್ತು ಬಿಲ್ವಪತ್ರೆ ಎರಡೂ ಬಹಳ ವಿಶೇಷವೇ. ಅದರಿಂದ ಇದು ಸಾಂಬ ಸದಾ ಶಿವನಿಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮಃ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಗಣೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟಗಂಗೋತ್ತರಂ ಗೈರ್ವಿಶಿಷ್ಯಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಹ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ವಟಾಧೋ ನಿವಾಸಂ ಮಹಾಟ್ಟಾಟ್ಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಗಿರೀಂದ್ರಾತ್ಮಜಾ ಸಂಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವದಾ ಪನ್ನಗೇಹಂ. ಪರಬ್ರಹ್ಮ ಬ್ರಹ್ಮಾದಿಭಿರ್ವಂದ್ಯಮಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಕಪಾಲಂ ತ್ರಿಶೂಲಂ ಕರಾಭ್ಯಾಂ ದಧಾನಂ ಪದಾಂ ಭೋಜನಂ ರಾಯ ಕಾಮಂ ದಧಾನಂ. ಬಲಿವರ್ಧಯಾನಂ ಸುರಾಣಾಂ ಪ್ರಧಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಶರಚ್ಚಂದ್ರಗಾತ್ರಂ ಗಣಾನಂದಪಾತ್ರಂ ತ್ರಿನೇತ್ರಂ ಪವಿತ್ರಂ ಧನೇಶಸ್ಯ ಮಿತ್ರಂ. ಅಪರ್ಣಾಕಳತ್ರಂ ಸದಾ ಸಚ್ಚರಿತ್ರಂ ಶಿವಂ ಶಂಕರಂ. ವೀಕ್ಷಕರೇ, ಇದು ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಡೆಯ ಕಾರ್ತಿಕ ಸೋಮವಾರದ ದಿನದಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಅನೇಕ ದೇವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಆ ಎಲ್ಲ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂತಹ ಬೆಂಗಳೂರು ನಗರದಲ್ಲಿ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಬಹಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಇಂತಹ ಪ್ರಸಿದ್ಧಿ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಕಾರ್ತಿಕ ಸೋಮವಾರ, ಕಡೆ ಸೋಮವಾರ, ಈ ಸೋಮವಾರದಂದು ಭಕ್ತ ಸಾಗರ ನಿರಂತರವಾಗಿ ಹರಿದು ಬರ್ತಿದೆ. ಇಲ್ಲಿಗೆ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ಸಾಂಬ ಸದಾಶಿವನಿಗೆ ನಡೆಯುವಂತಹ ಆ ಫಲಪಂಚಾಮೃತ ಅಭಿಷೇಕವನ್ನು ದರ್ಶನ ಮಾಡಲಿಕ್ಕಾಗಿ ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಸಾಂಬ ಸದಾಶಿವನ ಹೆಚ್ಚಾಗಿ ಎಲ್ಲರೂ ಸಹಿತ ಅಪೇಕ್ಷೆ ಪಡ್ತಕ್ಕಂಥದ್ದು, ಕಣ್ತುಂಬಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಭಿಷೇಕದ ದೃಶ್ಯಗಳನ್ನು. ಹಾಗೆ ನಿರಂತರವಾಗಿ ಅಭಿಷೇಕ ನಡೆಯುವಂತಹ ಈ ಸಾನ್ನಿಧ್ಯ
ಗವಿಗಂಗಾಧರೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಇವತ್ತಿನ ಕಾರ್ಯಕ್ರಮಗಳು ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಹಾಗೆ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತ ಸಾಗರ ಪ್ರತಿಯೊಬ್ಬರಿಗೂ ಸಹಿತ ಭಗವಂತನ ಸಾಂಬ ಸದಾಶಿವನ ಗಿರಿಜಾಶಂಕರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಪಲ್ಲಕ್ಕಿ ಉತ್ಸವ ಸಮಿತಿಯಿಂದ ನಿರಂತರವಾಗಿ ನಡೀತಿರ್ತಕ್ಕಂಥ ದಾಸೋಹ, ಅನ್ನದಾಸೋಹ ಇರ್ಬೋದು, ಹಾಗೂ ಭಕ್ತಿ ದಾಸೋಹ ಇರ್ಬೋದು, ಕೀರ್ತನ ದಾಸೋಹ ಇರ್ಬೋದು, ಎಲ್ಲವೂ ವಿಶೇಷವೇ. ಇದು ಘನ ಸರ್ಕಾರದ ವತಿಯಿಂದ, ಕರ್ನಾಟಕ ಸರ್ಕಾರ ಘನ ಸರ್ಕಾರದ ವತಿಯಿಂದ ಧಾರ್ಮಿಕ ದತ್ತಿ ಇಲಾಖೆ ಆದರೂ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಪ್ರತಿಯೊಬ್ಬರು ಸಹಿತ ಸ್ವಯಂ ಸೇವಕರಾಗಿ ಸೇವೆಗಳನ್ನು ನಿರಂತರವಾಗಿ ನಡೆಸಿದ್ದಾರೆ. ಹಾಗೆ ಸ್ವಾಮಿಗೆ ನಡೀತಕ್ಕಂತಹ ಫಲಪಂಚಾಮೃತ ಅಭಿಷೇಕ, ಅದರಲ್ಲೂ ಇವತ್ತು ನೀವು ಹಚ್ಚುವಂತಹ ದೀಪ, ಕಾರ್ತಿಕ ಮಾಸದ ದೀಪ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕುಂಟು ಮಾಡತಕ್ಕಂತಹದ್ದು. ಆ ದೀಪದ ಆರತಿ ಸಾಂಬ ಸದಾಶಿವನಿಗೆ ವಿಶೇಷವಾಗಿರ್ತಕ್ಕಂತಹ ರೀತಿ ಯಾರು ಶ್ರದ್ಧಾಭಕ್ತಿಯಿಂದ ಇವತ್ತು ದೀಪವನ್ನು ಹಚ್ಚುತ್ತಿರೋ ನಿಮ್ಮೆಲ್ಲರ ಜೀವನದಲ್ಲೂ ಒಂದು ಬೆಳಕನ್ನು ಕಾಣಬಹುದು. ಗಿರಿಜಾಶಂಕರನ ಈ ಆಸ್ಥಾನದಲ್ಲಿ, ಗಂಗಾಧರೇಶ್ವರನ ಆಸ್ಥಾನದಲ್ಲಿ ಹಚ್ಚುವ ದೀಪ ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸು ತಂದುಕೊಡ್ತಕ್ಕಂಥದ್ದು. ಹಾಗೂ ಪ್ರಸಿದ್ಧಿ ಕ್ಷೇತ್ರವಾದ ಈ ಕ್ಷೇತ್ರ ವಾಸ್ತುಶಿಲ್ಪಶಾಸ್ತ್ರ ಪ್ರಕಾರ ಬಹಳ ಪ್ರಸಿದ್ಧಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ವರ್ಷಕ್ಕೊಮ್ಮೆ ಸೂರ್ಯರಶ್ಮಿ ಒಳಗಿರ್ತಕ್ಕಂತಹ ಗರ್ಭಗುಡಿಯಲ್ಲಿರ್ತಕ್ಕಂತಹ ಗಂಗಾಧರೇಶ್ವರನಿಗೆ ಸೂರ್ಯರಶ್ಮಿ ಬೀಳುವಂತಹದ್ದು, ಆ ಸುಂದರವಾದಂತಹ ದೃಶ್ಯ ನಿಜಕ್ಕೂ ಪವಾಡವೇ ಸರಿ. ಅಂತಹ ಪವಾಡ ಸದೃಶವಾಗಿರ್ತಕ್ಕಂತಹ ಈ ಕ್ಷೇತ್ರಕ್ಕೆ ಆಗಮಿಸತಕ್ಕಂತಹ ಭಕ್ತರ ಕೋರಿಕೆಗಳು ಶೀಘ್ರವಾಗಿ ಸಿದ್ಧಿಯಾಗುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಹರಿ ನಮಃ ಪಾರ್ವತೀಪದೇ, ಹರ ಹರ ಮಹಾದೇವ. ಹಾಗೆ ಈ ಉತ್ಸವ ಸಮಿತಿ, ಗಂಗಾಧರೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಸಮಿತಿಯವರು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂತಹ ಅನ್ನದಾಸೋಹ, ಭಕ್ತಿ ದಾಸೋಹ, ಕೀರ್ತನ ದಾಸೋಹ ಉತ್ಸವಗಳು ಇದೆಲ್ಲವೂ ಸಹಿತ ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ಈ ಸಮಿತಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ. ಎಲ್ಲರ ಒಂದು ಕೋರಿಕೆಗಳು ಸಹಿತ ಶೀಘ್ರವಾಗಿ ಸಿದ್ಧಿಯಾಗಲಿ. ಭಕ್ತ ಪರಾಕಾಷ್ಠೆಯಲ್ಲಿ ಮೆರೆತಿರ್ತಕ್ಕಂತಹ ಎಲ್ಲರ ಕೂಗು ಓಂ ನಮಃ ಶಿವಾಯ ಬರ್ತಕ್ಕಂತಹ ಶಿವಮಂತ್ರ. ಗರ್ಭಗುಡಿ ಒಳಗಡೆ ಬಂದಾಗ ಸ್ವಾಮಿನ ನೋಡಿದ್ರೆ ಆ ನೋಡುವಂತಹ ಕಣ್ಗಳು, ಇರ್ತಕ್ಕಂತಹ ಮನಸ್ಸಿನ ಸ್ಥಿತಿ, ಆತ ಕೊಟ್ಟಂತಹ ಈ ದೇಹ ಭಿಕ್ಷೆ ಪ್ರತಿಯೊಂದು ಸಹಿತ ಭಗವಂತನ ಸೇವೆಗೆ ಮೀಸಲಾಗಿರಬೇಕು. ಅದಕ್ಕಾಗಿ ಇವತ್ತಿನ ದಿವಸ ಸಹಿತ ಕೀರ್ತನ ಸೇವೆ ನಡೆಸ್ತಿರ್ತಕ್ಕಂತಹ ಸೀತಾರಾಮ ಭಜನಾ ಮಂಡಿಯವರು ಇವತ್ತು ಅವರ ಕೀರ್ತನೆಗಳನ್ನು ಹೇಳಿ ಭಗವಂತನ ತೃಪ್ತಿಪಡಿಸುತ್ತಿದ್ದಾರೆ. ಹಾಗೆ ಬರ್ತಕ್ಕಂಥ ಜನಕ್ಕೂ ಸಹಿತ ಭಕ್ತಿ ಸುದೆ ಎಂಬತಕ್ಕಂತಹ ಗಾನಲಹರಿಯನ್ನು ಹರಿಸ್ತಿದ್ದಾರೆ. ಅವರೆಲ್ಲರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ಭಗವಂತನಿಗೆ ಅರ್ಪಿಸ್ತಕ್ಕಂತಹ ಧೂಪ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಂಬ ಸದಾಶಿವನಿಗೆ ಧೂಪ, ದೀಪ, ನೈವೇದ್ಯ ಇದೆಲ್ಲ ಬಹಳ ವಿಶೇಷವೇ. ಹಾಗೆ ಹರಿ ನಮಃ ಪಾರ್ವತೀಪದೇ, ಹರ ಹರ ಮಹಾದೇವ. ನಂಜುಂಡೇಶ್ವರನಿಗಾಗಲಿ, ಸೋಮೇಶ್ವರನಿಗಾಗಲಿ, ಅಥವಾ ಕಾಶಿ ವಿಶ್ವೇಶ್ವರನಿಗಾಗಲಿ, ಗವಿ ಗಂಗಾಧರೇಶ್ವರನಿಗಾಗಲಿ ಧೂಪ ಹಾಕುವುದು ಬಹಳ ವಿಶೇಷ. ಹಾಗೆ ಎಲ್ಲರೂ ಸಹಿತ ಧೂಪವನ್ನು ಹಾಕೋಣ. ಓಂ ತ್ರ್ಯಂಬಕ ಮಹಾಪುರುಷಾಯ ನಮಃ. ಗವಿಗಂಗಾಧರೇಶ್ವರ ಸ್ವಾಮಿನೇ ನಮಃ. ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರನ್ನು ನಾವಿವತ್ತು ಮಾತಾಡಿಸೋಣ. ಕಾರ್ತಿಕ ಮಾಸದ ಈ ಒಂದು ವಿಶೇಷತೆ ಹಾಗೂ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹರಿದು ಬರ್ತಿರ್ತಕ್ಕಂತಹ ಭಕ್ತ ಸಾಗರ ಸಾಕಷ್ಟು ಜನ. ಪ್ರತಿಯೊಬ್ಬರ ಕೂಗು ಓಂ ನಮಃ ಶಿವಾಯ ಎಂಬತಕ್ಕಂಥದ್ದು. ಹಾಗೆ ಬರ್ತಕ್ಕಂತಹ ಭಕ್ತರು ಸಹಿತ ಗೋಕ್ಷೀರವನ್ನು ತಂದು ಸ್ವಾಮಿಗೆ ಅಭಿಷೇಕವನ್ನು ನಡೆಸ್ತಿದ್ದಾರೆ. ಬನ್ನಿ, ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ವಿಶೇಷತೆಗಳನ್ನು ನಮ್ಮ ಅರ್ಚಕರ ಹತ್ರ, ಪ್ರಧಾನ ಅರ್ಚಕರ ಹತ್ರ ಮಾತಾಡೋಣ. ಪುರಾಣ ಇತಿಹಾಸ ಪ್ರಸಿದ್ಧವಾದ ಗವಿಗಂಗಾಧರೇಶ್ವರ ದೇವಸ್ಥಾನ ಬಹಳ ಇತಿಹಾಸವಾದ ದೇವಸ್ಥಾನ. ಪ್ರಾತರಾಂತು ವಾರಣಾಸ್ಯ ಮಾಧ್ಯಾಹ್ನೇ ಗಂಗಾಧರ ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ. ಗೌತಮ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು ತ್ರಿಕಾಲ ಪೂಜೆಯಲ್ಲಿ ಪ್ರಾತಃಕಾಲ ಪೂಜೆಯನ್ನು ಗವಿಗಂಗಾಧರೇಶ್ವರನಿಗೂ, ಪ್ರಾತರಾಂತು ವಾರಣಾಸ್ಯಂ ಕಾಶಿಯೊಳಗೆ ಬೆಳಗಿನ ಪೂಜೆಯನ್ನು, ಮಧ್ಯಾಹ್ನ ಗಂಗಾಧರೇಶ್ವರನಿಗೂ, ಸಂಧ್ಯಾಕಾಲ ಶಿವಗಂಗೆಯೊಳಗೂ ಮಾಡ್ತಾಯಿದ್ರು ಅಂತ ಒಂದು ಪ್ರತೀತಿ. ಸಾಮಾನ್ಯವಾಗಿ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿದೆ. ದಕ್ಷಿಣಾಭಿಮುಖವಾಗಿರೋ ಈಶ್ವರ ಕ್ಷಿಪ್ರ ಪ್ರಸಾದ ಅಂತ ಹೇಳ್ತಾರೆ. ಅಂದರೆ ದಕ್ಷಿಣಾಮೂರ್ತಿ, ಮೂಲಮೂರ್ತಿಯೇ ದಕ್ಷಿಣಾಮೂರ್ತಿ ಅಂತ ಹೇಳ್ತಾರೆ. ಅದರಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರುವಾಗ ವರ್ಷಕ್ಕೆ ಒಂದು ದಿನ ಸೂರ್ಯನ ಬೆಳಕು ಸ್ವಾಮಿ ಮೇಲೆ ಬೀಳುತ್ತೆ. ಉತ್ತರಾಯಣ ದಕ್ಷಿಣಾಯಣ ಪುಣ್ಯ ಪರ್ವಕಾಲದಲ್ಲಿ ದಕ್ಷಿಣಾಯಣವನ್ನು ಮುಗಿಸಿ ಉತ್ತರಾಯಣವನ್ನು ಪ್ರವೇಶ ಮಾಡೋ ಸೂರ್ಯ
ಈಶ್ವರನ ಪೂಜೆ ಮಾಡ್ಕೊಂಡು ಆಮೇಲೆ ಉತ್ತರಾಯಣ ಪ್ರವೇಶ ಮಾಡೋಂಥ ವಿಶೇಷವಾದ ಗುಹಾಲಯ ಇದು. ಇಂಥ ಗುಹಾಲಯದಲ್ಲಿ ಪ್ರತಿ ಕಾರ್ತಿಕ ಸೋಮವಾರಗಳು ಸಹಸ್ರಾರು ಜನ ಭಕ್ತಾದಿಗಳು ಬಂದು ಆ ಈಶ್ವರನ ಅನುಗ್ರಹವನ್ನು ಪರಿಪೂರ್ಣವಾಗಿ ಪಡೀತಾರೆ. ನಂತರ ಧನುರ್ಮಾಸ, ಆಮೇಲೆ ಸಂಕ್ರಮಣ ಅನ್ನೋದು ಎಲ್ಲರಿಗೂ ವಿಶೇಷವಾದ ದಿನ. ಆ ಸಂಕ್ರಾಂತಿಯ ದಿನ ಆ ಸೂರ್ಯನ ಬೆಳಕು ಸ್ವಾಮಿ ಮೇಲೆ ಬೀಳೋದು, ಆ ಸೂರ್ಯ ಶಿವಪೂಜೆಯನ್ನು ಮಾಡೋದು ಲಕ್ಷಾಂತರ ಭಕ್ತಾದಿಗಳು ಕಣ್ತುಂಬ್ಕೊತಾರೆ. ಯಾಕಂದರೆ ಸೂರ್ಯಲೋಕ ಎಲ್ಲಿ, ಭೂಲೋಕ ಎಲ್ಲಿ? ಸೂರ್ಯಲೋಕದಿಂದ ಸೂರ್ಯ ಬಂದು ಈ ಭೂಲೋಕದಲ್ಲಿ ಅಂತರ್ಗರ್ಭದಲ್ಲಿ ಗುಹೆಯಲ್ಲಿ ಅಡಗಿರುವಂಥ ಸ್ವಾಮಿಯನ್ನು ಪೂಜೆ ಮಾಡಿ ಹೋಗೋದು ಬಹಳ ವಿಶೇಷವಾದ ಒಂದು ಸಾನ್ನಿಧ್ಯ. ಅಂಥ ಸಾನ್ನಿಧ್ಯದಲ್ಲಿ ಇವತ್ತು ನಮ್ಮ ಆನಂದ ಗುರೂಜಿಯವರು ಇವತ್ತು ಈ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ಆನಂದವಾಗಿರುವಂಥ ಗುರೂಜಿಯವರು ಅಂದರೆ ಅವರ ದರ್ಶನ ಮಾಡಿದವರಿಗೆಲ್ಲ ಆನಂದ ಪ್ರಾಪ್ತ. ಯಾರಿಗೆ ಆನಂದ ಸಿಗುತ್ತೆ? ಆನಂದ ಗುರೂಜಿಯವ್ರನ್ನ ದರ್ಶನ ಮಾಡಿದ್ರೆ ಅವರಿಗೆಲ್ಲ ಆನಂದ ಸಿಗುತ್ತೆ. ಮನುಷ್ಯನಿಗೆ ಬೇಕಾಗಿರೋದೇನು? ಸಂತೋಷ, ಆನಂದ. ಆ ಆನಂದವನ್ನು ಆನಂದ ಗುರುಗಳ ಮಹರ್ಷಿಗಳಿಂದ ತಮಗೆಲ್ಲರಿಗೂ ದೊರಕಲಿ, ಆ ಪರಮೇಶ್ವರನ ಅನುಗ್ರಹ ತಮ್ಮೆಲ್ಲರಿಗೂ ಸಿಕ್ಕಲಿ ಅಂತೇಳಿ ಈ ಒಂದೆರಡು ಮಾತುಗಳನ್ನು ಸಾನ್ನಿಧ್ಯದಲ್ಲಿ ಹೇಳೋದಂತ. ಶ್ರೀನಿಧಿ ಪಬ್ಲಿಕೇಶನ್ಸ್ ಇದು ಮಾರ್ಕೆಟ್ ಮತ್ತು ಮೆಜೆಸ್ಟಿಕ್ಗೆ ಬಹಳ ಹತ್ತಿರವಿರುವಂತಹ ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್ನಲ್ಲಿ ಇರುವಂತಹ ಧಾರ್ಮಿಕ ಮಳಿಗೆ. ಇಲ್ಲಿ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಯಾವುದೇ ಪುಸ್ತಕಗಳು ಆಗಿರ್ಬೋದು ಅಥವಾ ಪೂಜಾ ಸಾಮಗ್ರಿಗಳು ಇಲ್ಲಿ ಲಭ್ಯ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಬರೆದಿರುವಂತಹ ಎಲ್ಲ ಪುಸ್ತಕಗಳನ್ನು ಶ್ರೀನಿಧಿ ಪಬ್ಲಿಕೇಶನ್ಸ್ನವರು ಹೊರತಂದಿದ್ದಾರೆ. ಇತ್ತೀಚೆಗಷ್ಟೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಒಂದು ವಿಶೇಷ ಪುಸ್ತಕವನ್ನು ಕೂಡ ಬಿಡುಗಡೆಗೊಳಿಸಿದ್ದಾರೆ. ಇನ್ನೇನು ಜನವರಿ ಬಂದೇ ಬಿಡ್ತು. 2017 ವರ್ಷ ಭವಿಷ್ಯವನ್ನು ತಿಳಿಸುವಂತಹ ರಾಹು ಕೇತು ಶನಿ ಸಂಚಾರ ಫಲ ವಿಚಾರ ಸಹಿತ ಇರುವಂತಹ ರಾಶಿ ಫಲ ದರ್ಪಣ ಈ ಒಂದು ವಿಶೇಷ ಪ್ರತಿಯ ಜೊತೆಗೆ ನಿಮಗೆ ಕೌಟುಂಬಿಕ, ಆರ್ಥಿಕ, ದಾಂಪತ್ಯ ಎಲ್ಲ ಬಗೆಯ ಸಂಕಷ್ಟಗಳಿಗೆ ಪರಿಹಾರ ರೂಪವಾಗಿರುವಂತಹ ಅನುಷ್ಠಾನ ಧೂಪ ಕೂಡ ಉಚಿತವಾಗಿ ಸಿಗ್ತಾ ಇದೆ. ಹಾಗಿದ್ದಾಗ ಈ ಪ್ರತಿಯ ಜೊತೆಗೆ ಉಚಿತವಾಗಿ ಸಿಗುವಂತಹ ಅನುಷ್ಠಾನ ಧೂಪವನ್ನು ಕೇಳಿ ಪಡೆದುಕೊಳ್ಳಿ, ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ ನಮೋ. ಓಂ ನಮಃ ಶಿವಾಯ 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 ಶಿವಾಯ ನಮೋ. ಹರ 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 ಹರಾಯ ನಮೋ. ಶಿವ 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 ಶಿವಾಯ ನಮೋ. ಹರ 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 ಹರಾಯ ನಮೋ. ಶಿವ 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 ಶಿವಾಯ ನಮೋ. ಹರ 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 ಹರಾಯ ನಮೋ. ಶಿವ 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 ಶಿವಾಯ ನಮೋ. ಹರ 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 ಹರಾಯ ನಮೋ. ಶಿವ 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 ಶಿವಾಯ ನಮೋ. ಓಂ ನಮಃ ಶಿವಾಯ 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 ಶಿವಾಯ ನಮೋ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಪ್ರಸಿದ್ಧಿ ಕ್ಷೇತ್ರ ದೊಡ್ಡ ಗಣಪತಿ ದೇವಸ್ಥಾನ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಕಡಲೆಕಾಯಿ ಪರಸೆ ಇದೆ. ಈ ಕಡಲೆಕಾಯಿ ಪರಸೆ ದೊಡ್ಡ ಗಣಪ ಹೇಗೋ ದೊಡ್ಡ ಬಸವನು ಹಾಗೆ ಭಕ್ತ ಸಮೂಹ ಸಾಕಷ್ಟು ವಿಶೇಷವಾಗಿದೆ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಇವತ್ತು ಕಡಲೆಕಾಯಿ ಪರಸೆ, ಸ್ವಾಮಿಗೆ ಬೆಣ್ಣೆ ಅಲಂಕಾರ. ನಿನ್ನೆ ಅಷ್ಟೇ 1000 kg ಕಡಲೆಕಾಯಿಂದ ಸ್ವಾಮಿಗೆ ಅಭಿಷೇಕ ಆಗಿದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಹರಿದು ಬರ್ತಿರ್ತಕ್ಕಂತಹ ಭಕ್ತ ಜನಸಾಗರ. ಇದೆಲ್ಲದರ ಮಧ್ಯೆ ನಮ್ಮ ಹಿಂದೂ ಸನಾತನ ಧರ್ಮೋ ರಕ್ಷಿತಿ ರಕ್ಷತಃ, ಧರ್ಮ ಸಂಸ್ಥಾಪನೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರೆಗೂ ಜಾತ್ರೆಗೆ ಬರಬೇಕು, ಜನ್ಮೋತ್ಸವ ನೋಡಬೇಕು, ವಿಶೇಷತೆಗಳನ್ನು ತಿಳ್ಕೊಳ್ಬೇಕು.
ॐ गणानां गणपतये ॐ एकदन्ताय ॐ शूर्पकर्णाय ॐ मोदकहस्ताय ॐ विघ्नविनाशाय एकदन्ताय विद्महे वक्रतुण्डाय धीमहि तन्नो दन्ति प्रचोदयात् नमो रातपते नमो गणपते नमः प्रमदपते नमस्ते स्वलम्भोदराय एकदन्ताय सर्वविघ्नविनाशने नमस्ते ಶಿವಸುಧಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಗಣಪತಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಬಸವನಗುಡಿಯಲ್ಲಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಗಣಪ. ಈ ಗಣಪನಿಗೆ ಇವತ್ತಿನ ದಿವಸ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಗಣಪನ ಸಾನ್ನಿಧ್ಯದಲ್ಲೇ ಬಸವನ ಕ್ಷೇತ್ರವಿದೆ, ದೊಡ್ಡದಾದಂತಹ ಬಸವಣ್ಣ. ಈ ಬಸವಣ್ಣನಿಗೂ ಇಲ್ಲಿರ್ತಕ್ಕಂತಹ ಗಣಪತಿಗೂ ಕಡಲೆಕಾಯಿಂದ ಅಭಿಷೇಕವನ್ನು ಮಾಡ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಭಕ್ತ ಸಾಗರ ನಿರಂತರವಾಗಿ ಹರಿದು ಬರುತ್ತೆ. ಪ್ರತಿ ತಿಂಗಳು ಮಾಸದಲ್ಲಿ ಬರ್ತಕ್ಕಂಥ ಸಂಕಷ್ಟಾರ ಮಹಾಗಣಪತಿ ಭಾಳ ವಿಶೇಷವಾಗಿ ನಡೆಯುತ್ತೆ. ಅಂತಹ ವಿಶೇಷತೆಗಳುಳ್ಳಂತಹ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂತಹ ಸಂಕಷ್ಟಾರ ಮಹಾಗಣಪ, ದೊಡ್ಡ ಗಣಪ, ವಿಶೇಷ ಗಣಪ, ಉದ್ದಂಡ ಗಣಪ, ಶ್ರೇಷ್ಠ ಗಣಪ. ಶ್ರೇಷ್ಠ ಗಣಪನ ಸಾನ್ನಿಧ್ಯದಲ್ಲಿ ಇವತ್ತು ಬೆಣ್ಣೆ ಅಲಂಕಾರ ದರ್ಶನ ಮಾಡ್ತಾ ಇದ್ದೀವಿ. ಕಡಲೆಕಾಯಿ ಪರಿಷೆಯ ವಿಶೇಷ ಭಕ್ತ ಸಾಗರ ಸಹಿತ ಅಷ್ಟೇ ವಿಶೇಷವಾಗಿದೆ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕಿ ಜೈ. ದೇವಾ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಓಂ ನಮಃ ಶಿವಾಯ ಶಿವಾಯ ನಮೋ, ಓಂ ನಮಃ ಶಿವಾಯ ಶಿವಾಯ ನಮೋ. ಓಂ ನಮಃ ಶಿವಾಯ ಶಿವಾಯ ನಮೋ, ಓಂ ನಮಃ ಶಿವಾಯ ಶಿವಾಯ ನಮೋ. ಡಮ 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 ಡಮರು ಬಾಜೆ, ಡಮ 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 ಡಮರು ಬಾಜೆ. ಧಿಮಿಕಟ ಧಿಮಿಕಟ ಮೃದಂಗ ಬಾಜೆ, ಧಿಮಿಕ ಧಿಮಿಕ ಧಿಮ್ ಮೃದಂಗ ಬಾಜೆ. ಹರ ಹರ ಮಹಾದೇವಾಯ, ಹರ ಹರ ಮಹಾದೇವಾಯ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವಾಯ, ಹರ ಹರ ಮಹಾದೇವಾಯ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಓಂ ನಮಃ ಶಿವಾಯ ಶಿವಾಯ ನಮೋ, ಓಂ ನಮಃ ಶಿವಾಯ ಶಿವಾಯ ನಮೋ. ಓಂ ನಮಃ ಶಿವಾಯ ಶಿವಾಯ ನಮೋ, ಓಂ ನಮಃ ಶಿವಾಯ ಶಿವಾಯ ನಮೋ. ಡಮ 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 ಡಮರು ಬಾಜೆ, ಡಮ 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 ಡಮರು ಬಾಜೆ, ಡಮ 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 ಡಮರು ಬಾಜೆ. ಡಮ 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 ಡಮರು ಬಾಜೆ. ಬೆಂಗಳೂರಿಗೆ ಪ್ರಸಿದ್ಧಿಯಾಗಿರ್ತಕ್ಕಂತಹ ಕ್ಷೇತ್ರ ಇದು. ಬಸವನಗುಡಿಯಲ್ಲಿರ್ತಕ್ಕಂಥ ದೊಡ್ಡ ಬಸವಣ್ಣನ ದೇವಸ್ಥಾನ, ಬೃಹದಾಕಾರವಾಗಿರ್ತಕ್ಕಂಥದ್ದು. ದೊಡ್ಡ ಬಸವಣ್ಣನ ದೇವಸ್ಥಾನದಲ್ಲಿ ಇಲ್ಲಿ ಒಂದು ದೊಡ್ಡ ಗಣಪತಿ ಹಾಗೂ ದೊಡ್ಡ ಬಸವಣ್ಣ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕಡಲೆಕಾಯಿ ಪರಿಷೆನಲ್ಲಿ ಈ ಒಂದು ಬಸವಣ್ಣನಿಗೂ ಅಲ್ಲಿರ್ತಕ್ಕಂತಹ ಗಣಪತಿಗೂ ವಿಶೇಷವಾದಂಥ ರೀತಿ ಕಡಲೆಕಾಯಿಂದ ಅಭಿಷೇಕವನ್ನು ಮಾಡ್ತಕ್ಕಂತಹದ್ದು. ಹಿಂದೆ ಪ್ರಾಂತ್ಯದಲ್ಲಿ, ಈ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಬಸವಣ್ಣ ಬಂದು ಇಲ್ಲಿ ಬೆಳೀತಕ್ಕಂತಹ ಕಡಲೆಕಾಯಿನ ತಿನ್ನಲಿಕ್ಕೆ ಬರ್ತಿದ್ದಂತೆ. ಇದರ ಪುರಾಣಗಳು ಸಾಕಷ್ಟು ಇದೆ. ಪುರಾಣ ಏನೇ ಇದ್ದರೂ ಪ್ರಸಿದ್ಧಿ ಕ್ಷೇತ್ರವಾಗಿ ಇಂದಿಗೂ ಸಹಿತ ಭಕ್ತ ಸಾಗರ ನಿರಂತರವಾಗಿ ಹರಿದು ಬರುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಬೃಹದಾಕಾರವಾಗಿರ್ತಕ್ಕಂಥ ದೊಡ್ಡ ಗಣಪತಿ ಹಾಗೂ ದೊಡ್ಡ ಬಸವಣ್ಣನ ಈ ಒಂದು ಆಸ್ಥಾನ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶಿವ 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 ಶಿವಾಯ ನಮೋ, ಹರ 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 ಹರಾಯ ನಮೋ. ಶಿವ 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 ಶಿವಾಯ ನಮೋ, ಹರ 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 ಹರಾಯ ನಮೋ.
ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಹರ 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 ಹರಾಯ ನಮಃ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಬನ್ನಿ ವೀಕ್ಷಕರೇ, ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹಿತ ಬಡವರ ಬಾದಾಮಿ ಬೀಜ ಅಂತಲೂ ಹೇಳ್ತಾರೆ. ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಹಿಂದೆ ಈ ಕಡಲೆಕಾಯಿ ಮಹಾಪ್ರಸಾದವಾಗಿತ್ತು. ಹಾಗೆ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಕಡಲೆಕಾಯಿ ವ್ಯಾಪಾರ ಈ ಗಾಂಧಿ ಬಜಾರಲ್ಲಿ ಬೆಂಗಳೂರು ಸಿಟಿ ಸೆಂಟರ್ ಇದ್ದರು. ಸಾಕಷ್ಟು ಜನ ಭಕ್ತ ಸಾಗರ ಬಂದರು. ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಪ್ರತಿಯೊಬ್ಬ ಭಕ್ತರು ಇಲ್ಲಿಗೆ ಬಂದು ಕಡಲೆಕಾಯಿ ತೆಗೆದುಕೊಂಡು ಹೋಗೋದು ಪದ್ಧತಿ. ಈ ಪದ್ಧತಿ ಇದು ಮಹಾಪ್ರಸಾದವಾಗಿರ್ತಕ್ಕಂಥದ್ದು. ಗಣಪತಿಯ ಪ್ರಸಾದವೂ ಹೌದು, ಬಸವೇಶ್ವರನ ಪ್ರಸಾದವೂ ಹೌದು. त्र्यम्बकं यजामहे सुगन्धिं पुष्टिवर्धनं उर्वारुकं मृत्योर्मृक्षीमामृतात् त्र्यम्बकेश्वराय नमः ಶ್ರೀ ಚನ್ನಕೇಶ್ವರಾಯ ನಮಃ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬರುವಳೆ, ಚನ್ನಕೇಶ್ವರನ ಆರಾಧನೆಗಾಗಿ ನಾವು ಬಂದಿದ್ದೇವೆ. ಕಾರ್ತಿಕ ಸೋಮವಾರ, ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಈ ಸೋಮವಾರದಂದು ವಿಶೇಷವಾಗಿ ದರ್ಶನಕ್ಕಾಗಿ ಸಾಕಷ್ಟು ಯಾತ್ರೆ, ಮಹರ್ಷಿ ಯಾತ್ರೆಯಲ್ಲಿ ಸಾಂಬ ಸದಾಶಿವನ ದರ್ಶನಕ್ಕಾಗಿ ನಾವು ಬಂದ್ವಿ. ಪುರಾಣ ಪ್ರಸಿದ್ಧಿಯಾಗಿ ಸಾಕಷ್ಟು ಇತಿಹಾಸ ಇರತಕ್ಕಂತಹ ಈ ಚನ್ನಕೇಶ್ವರನ ಆಲಯ ಚಿಕ್ಕದಾದರೂ ಪುಟ್ಟದಾದರೂ ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಅವರ ಮನೋಭಿಲಾಷೆಗಳು ಶೀಘ್ರವಾಗಿ ಈಡೇರುತ್ತೆ. ಇಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥದ್ದು ನಯನ ಅಂದರೆ ಬೆಣ್ಣೆಯಿಂದ ನೈವೇದ್ಯ, ಜೊತೆಗೆ ಭಸ್ಮಾಭಿಷೇಕ, ತುಳಸಿ. ವಿಷ್ಣುವಿಗೆ ಹೇಗಿದೆಯೋ ಅದೇ ಪ್ರಕಾರ ಸಾಂಬ ಸದಾಶಿವನಿಗೂ ಅಷ್ಟೇ ವಿಶೇಷವಾದಂಥ ಅನುಷ್ಠಾನ. ಸ್ವಾಮಿಗೆ ವಿಶೇಷವಾದಂತಹ ಬೆಣ್ಣೆ ಮತ್ತು ಬಿಲ್ವಪತ್ರೆ ತುಂಬೆ ಹೂವಿನಿಂದ ಇಲ್ಲಿ ಅರ್ಚಿಸೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆಲಯ ಪುಟ್ಟದಾದರೂ ಬರ್ತಕ್ಕಂಥ ಜನಸಾಗರ ಸಾಕಷ್ಟು ಜನ. ಚನ್ನಕೇಶ್ವರನ ಆಲಯದಲ್ಲೂ ಕಾರ್ತಿಕ ಸೋಮವಾರದಂದು ವಿಶೇಷವಾದಂತಹ ಅನುಷ್ಠಾನಗಳು ನಡೀತಿದೆ. ಹಾಗೆ ನಿರಂತರವಾಗಿ ಬರ್ತಕ್ಕಂತಹ ಭಕ್ತ ಸಾಗರವು ಸ್ವಾಮಿಗೆ ಅಷ್ಟೋತ್ತರ, ಸಹಸ್ರನಾಮ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ ನಿರಂತರವಾಗಿ ನಡೀತಿದೆ. ಚನ್ನಕೇಶ್ವರ ಸ್ವಾಮಿ ಆಲಯ ಇರತಕ್ಕಂತಹದ್ದು ಶಂಕರಪುರಮಲ್ಲಿ, ಬೆಂಗಳೂರಿನ ಹೃದಯ ಮಧ್ಯಭಾಗ ಶಂಕರಪುರಮಲ್ಲಿರ್ತಕ್ಕಂತಹ ಚನ್ನಕೇಶ್ವರ ಹೃದಯದ ಮಧ್ಯಭಾಗ ಚನ್ನಕೇಶ್ವರನ ಆಲಯ ಶಂಕರಪುರಮಲ್ಲಿದೆ. ಹರಿಹರರ ವಿಶೇಷವಾಗಿರ್ತಕ್ಕಂತಹ ತಾಣ ಅಂದರೂ ಇದು ತಪ್ಪಾಗಲಾರದು. ಅದರಿಂದ ಶಿವನ ಹೃದಯದಲ್ಲಿ ವಿಷ್ಣು, ವಿಷ್ಣುವಿನ ಹೃದಯದಲ್ಲಿ ಶಿವ, ಹರಿಹರರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಚನ್ನಕೇಶ್ವರ ಆಲಯ. त्र्यम्बकविदित्री अम्बकं यजामहे सुगन्धिं सुगन्धिं पुष्टिवर्धनं सुगन्धिमिति सुगन्धिं पुष्टिवर्धनं पुष्टिवर्धनमिति पुष्टिवर्धनम् उर्वारुकमिव इव बन्धनात् बन्धनान् मृत्योः मृत्योर्मुक्षीय मुक्षीय वा अमृतात् अमृतादित्यमृतात्
अफला पुष्पायाश्च पुष्पिणीः बृहस्पति प्रचोदास्तानो मुञ्चन्त्वगमसः नमः शिवाय ॐ नमः शिवाय शिवाय ॐ नमः शिवाय ॐ नमः शिवाय ॐ नमः शिवाय शिवन स्मरणेಯಿಂದ भवद भयविदाय शिवन स्मरणेಯಿಂದ भवद भयविदाय शिवयोगी चन्नबसव ಇವನ ಸ್ಮರಣ ಶರಣರ ಸಂಪ್ರದಾಯ ಸ್ಮರಣ ಶರಣರ ಸಂಪ್ರದಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಧ್ಯಾನದಿಂದ ಶುದ್ಧಗೊಳಿಸು ಮಲಿನ ಮನವ ಅಳವಡಿಸಿಕೊನಿ ನಾಮ ಸ್ಮರಣೆ ಎಂಬ ಗುಣವ ಕಳೆಯದಿರು ವ್ಯರ್ಥವಾಗಿ ಒಂದು ಕ್ಷಣವ ಕಳೆಯದಿರು ವ್ಯರ್ಥವಾಗಿ ಒಂದು ಕ್ಷಣವ ಅರಿವು ಇರುವ ಮುನ್ನ ಅರಿಯೋ ತನ್ನತನವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ವೀಕ್ಷಕರೇ, ಇದು ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಬೆಂಗಳೂರಿನ ಕೋರಮಂಗಲಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ರುದ್ರಾಕ್ಷಿ ಮರಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬನ್ನಿ ಆ ಎಲ್ಲ ವಿಶೇಷ ದೃಶ್ಯಗಳನ್ನ ನಾವೀಗ ನೋಡ್ಕೊಂಡು ಬರೋಣ. शांति दूतनु हे महर्षि हे तपस्वी ज्ञान दातनु हे महर्षि हे तपस्वी शांति दूतनु नादिर दिन नादिर दोम नादिर दिन नादिर दोम नादिर दिन नादिर दोम नादिर न दोम नादिर दिन नादिर दोम नादिर दिन नादिर दोम नादिर दिन नादिर दोम नादिर न दोम ॐ महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं ॐ नमः शङ्कराय
शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधिसङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासु विमलम् एकादशोज्ज्वलं मेकनाथेश्वरं प्रस्तुतिवशङ्करं प्रणतजनकिङ्करं दुर्जनभयङ्करं सज्जनशुभङ्करं प्राणिभवतारकं प्रकृतिहितकारकं भुवनभव्यभवनायकं भाग्यात्मकं रक्षकम् ईशं सुरेशं ऋषेशं परेशं नटेशं गौरीशं गणेशं भूतेशं पंचाक्षरी मंत्रमार्चं महाहर्षवर्षप्रवर्षौ सुशीर्षौ नमो हराय च स्मरहराय च पुरहराय च रुद्राय च भद्राय च इन्द्राय च नित्याय च निर्निद्राय च महाप्राणदीपं शिवं शिवं भजे मञ्जुनाथं शिवं शिवं डं डं डडं डं डडं डं डडं डं डठक्कानिनादनवताण्डवाडम्बरं तद्दिम्मि तगदिम्मि दिद्दिम्मि दिमि दिम्मि सङ्गीतसाहित्य सुमकमलबम्बरम् ओङ्कार ह्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतम् अथर्वप्रभातं पुराणेतिहासप्रसिद्धं विशुद्धं प्रपञ्चैकसूत्रं विबुद्धं सुसिद्धं नकारं मकारं सिकारं बकारं यकारं निराकार साकार सारं महाकालकालं महानीलकण्ठं महानन्दरन्दं महाट्टाटहासं जटाजूटरङ्गैकगङ्गा सुचित्रं ज्वलद्भुग्रनेत्रं सुमित्रं सुगोत्रं महाकाशभागं महाभानुलिङ्गं महाभद्रुवर्णं सुवर्णं प्रवर्णं सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकाळेश्वरं वैद्यनाथेश्वरं महाभीमेश्वरम् अमरलिङ्गेश्वरं रामलिङ्गेश्वरं काशीविश्वेश्वरं परं ग्रीष्मेश्वरं त्र्यम्बकाधीश्वरं नागलिङ्गेश्वरं लिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च
ಬನ್ನಿ ವೀಕ್ಷಕರೇ, ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತमुपास्महे ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇಂ ರಘುನಾಥಾಯ ನಾಥಾಯಾಂ ಸೀತಾಯ ಪತೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಕಾರ್ತಿಕ ಮಾಸದ ಸಾಂಬ ಸದಾಶಿವನಿಗೆ ಅಲಂಕಾರಿತವಾಗಿರತಕ್ಕಂತಹ ರುದ್ರಾಕ್ಷಿಯೇ ಬಹಳ ವಿಶೇಷ. ಅಂತಹ ಒಂದು ರುದ್ರಾಕ್ಷಿ ವನವನ್ನು ಇಲ್ಲಿ ಮಾಡಿ ಸಾಕಷ್ಟು ವನಸರಿಗಳನ್ನು ಪ್ರತಿ ಕಾಲಕ್ಕೂ ಬೇಕಾಗಿರ್ತಕ್ಕಂಥ ಮನುಷ್ಯನಿಗೆ ತಾನೇನೆಲ್ಲ ಸಂಪಾದನೆ ಮಾಡಬಹುದು, ಈ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ವರದಾನವಾಗಿರ್ತಕ್ಕಂಥ ವನಸರಿಗಳಿಂದ ನಾವೇನೆಲ್ಲ ಸಿದ್ಧಿಸ್ಕೊಳ್ಬೋದು ಅಂತೆಲ್ಲ ವನಸರಿಗಳನ್ನು ವಿಶೇಷವಾಗಿರ್ತಕ್ಕಂಥ ರುದ್ರಾಕ್ಷಿಯ ಒಂದು ವಿಶೇಷವಾದಂಥ ವೃಕ್ಷವನ್ನು ಇಲ್ಲಿ ಸಂರಕ್ಷಿಸಿ ರುದ್ರಾಕ್ಷಿಯ ವನದ ತಳಭಾಗದಲ್ಲಿ ಸಾಂಬ ಸದಾಶಿವನ ಒಂದು ವಿಶೇಷವಾದಂಥ ಅನುಷ್ಠಾನವನ್ನು ಮಾಡ್ತಿರ್ತಕ್ಕಂಥ ಈ ಶುಭ ಸಂದರ್ಭ ಕಾರ್ತಿಕ ಮಾಸದ ಕಾರ್ತಿಕ ಸೋಮವಾರ. ಇವತ್ತು ಬಹಳ ವಿಶೇಷವಾಗಿ ಪ್ರತಿಯೊಬ್ಬರು ಸಹಿತ ಕಾರ್ತಿಕ ದೀಪೋತ್ಸವವನ್ನಾಗಲಿ ಅಥವಾ ದೀಪದ ಆರಾಧನೆಯಾಗಲಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ಕೋಟೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ವಾಸುದೇವ ಭಟ್ರು ಆಗಮಿಸಿದ್ದಾರೆ. ಹಾಗೂ ಕರ್ನಾಟಕ ಅರಣ್ಯ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಧೀಂದ್ರರವರು ಸಹಿತ ಆಗಮಿಸಿದ್ದಾರೆ. ಹಾಗೂ ಇಷ್ಟೆಲ್ಲ ಧಾರ್ಮಿಕತೆ, ಇಷ್ಟು ಜನಗಳನ್ನು ಸಹಿತ ಒಗ್ಗೂಡಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿತವಾಗಿ ನಡೀಬೇಕು. ಹಿಂದೂ ಸನಾತನ ಧರ್ಮದಲ್ಲಿ ಅದರಲ್ಲೂ ರುದ್ರಾಕ್ಷಿಯ ಮಹಿಮೆ ಅಂತದ್ದು ಸಾಂಬ ಸದಾಶಿವನ ಆ ಶಿವಮಂತ್ರದಲ್ಲಿರ್ತಕ್ಕಂಥ ಮೂಲಾರ್ಥವನ್ನು ಅರಿತು ಎಲ್ಲರಿಗೂ ಸಹಿತ ಈ ಒಂದು ವಿಚಾರವನ್ನು ಪ್ರಸರಿಸ್ತಾ ಇರತಕ್ಕಂಥ ಆತ್ಮೀಯರಾದಂಥ ಜಗದೀಶ್ರವರು ಹಾಗೂ ಅವರ ಪರಿವಾರ ಎಲ್ಲರ ಸಮ್ಮುಖದಲ್ಲಿ ತಾವಿಷ್ಟೊತ್ತು ಈ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ನೋಡ್ತಾ ಇದ್ದೀರಿ. ಆದರೆ ಇದು ಎಲ್ಲಿ ಅನ್ನೋದರ ರಹಸ್ಯ ಹಾಗೆಯೇ ಉಳಿದಿದೆ. ಸದಾ ನಿಮ್ಮೆಲ್ಲರಿಗೂ ಸಹಿತ ಬೆನ್ಗಾವಲಾಗಿತ್ತು. ತಮ್ಮ ನಿತ್ಯ ಕರ್ಮಾನುಷ್ಠಾನದಲ್ಲಿ ಲೋಪ ಬಾರದಂತೆ ವಾರಕ್ಕೋ ತಿಂಗಳಿಗೋ ಒಮ್ಮೆ ಮನೆಗೆ ಹೋಗ್ತಕ್ಕಂಥವರಾಗಿದ್ದು, ನನ್ನದು ನನ್ನ ಕೆಲಸ, ನನ್ನ ಜವಾಬ್ದಾರಿಯುತವಾದಂಥ ವೃತ್ತಿ ಧರ್ಮ, ನಾನು ಇದನ್ನಲ್ಲೇ ಮಾಡಬೇಕು, ಇದರಲ್ಲೇ ಜೀವನ ಸಾಗಿಸಬೇಕು ಅಂಥೇಳಿ ಬಹುಶಃ ನಾನು ಇಷ್ಟೆಲ್ಲ ಹೇಳಿದ್ರೆ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಅರ್ಥವಾಗಿರ್ಬೋದೇನೋ. ಇವತ್ತಿನ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಇಲಾಖೆಯಲ್ಲಿ, ಇವತ್ತು ನಾನಿರ್ತಕ್ಕಂಥದ್ದು ಪೊಲೀಸ್ ಕ್ವಾರ್ಟರ್ಸಲ್ಲಿ. ಪೊಲೀಸ್ ಕ್ವಾರ್ಟರ್ಸಲ್ಲಿ ಧರ್ಮೋ ರಕ್ಷಿತಿ ರಕ್ಷಿತಃ, ನಮ್ಮ ಧರ್ಮವನ್ನು ಸಂರಕ್ಷಣೆ ಮಾಡ್ತಾ ವಿಶೇಷವಾದಂಥ ರೀತಿ ಸಾಂಬ ಸದಾಶಿವನಲ್ಲಿ ಇಲ್ಲಿ ಎಲ್ಲರೂ ಒಂದು, ಇಲ್ಲಿ ಜಾತಿ ಮತ ಭೇದವಿಲ್ಲ, ಜಾತಿ ಮತ ಭೇದವಿಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತರ ಎಂಬತಕ್ಕಂಥ ಭೀತಿ ಯಾರಲ್ಲೂ ಇಲ್ಲ, ಎಲ್ಲರೂ ಇಲ್ಲಿ ಒಂದೇ. ಇಲ್ಲಿ ದುಡಿತಕ್ಕಂಥ ನಮ್ಮ ಭಾರತ ದೇಶದ ರಾಜ್ಯದ ಸಂರಕ್ಷಣೆಗಾಗಿ ದುಡಿತಕ್ಕಂಥ ಪ್ರತಿಯೊಬ್ಬ ಪೊಲೀಸ್ ನೌಕರರು ನಾವೆಲ್ಲರೂ ಒಂದೇ ಅಂತ ಹೇಳಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಾಣವನ್ನು ಅರ್ಥಗರ್ಭಿತವಾಗಿ ಪ್ರಾರ್ಥನಾ ಸ್ಥಳವನ್ನಾಗಿ ಮಾಡಿ ಎಲ್ಲರೂ ಸಹಿತ ಪ್ರಾರ್ಥಿಸ್ತಿದ್ದಾರೆ. ಶಿವ ಯಾರಿಗೆ ಬೇಡ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥವನು. ಯಾಕೆಂದರೆ ಪ್ರತಿಯೊಬ್ಬರ ಹೃದಯ ಬಡಿತವನ್ನು ಶಿವನೇ ಬಡಿಸಬೇಕು. ಶಿವನ ಡಮರುಗ ನಿಲ್ಲುವಂಗಿಲ್ಲ, ಹೃದಯದ ಬಡಿತ ನಿಲ್ಲುವಂಗಿಲ್ಲ. ಈ ಹೃದಯದ ಬಡಿತ ನಿಂತರೆ ಇದು ವಿಷ್ಣು ಸಾನ್ನಿಧ್ಯಕ್ಕೆ ಹೊರಡಬೇಕು ಈ ದೇಹ. ಅದರಿಂದ ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯದಲ್ಲಿ ಬಹಳಷ್ಟು ಅರ್ಥಗರ್ಭಿತವಾಗಿ ಪ್ರತಿದಿನ ಆರಾಧನೆ ಮಾಡ್ತಿರ್ತಕ್ಕಂಥ ಸಾಕಷ್ಟು ವನಸರಿಗಳಲ್ಲಿದೆ. ಆ ವನಸರಿಗಳನ್ನು ನೋಟಕ್ಕಾಗಿ, ಆ ವನಸರಿಗಳ ದರ್ಶನಕ್ಕಾಗಿ ನಾನು ಬಂದೆ. ಹಾಗೆ ಶಿವದೀಪೋತ್ಸವದ ಪ್ರತಿಯೊಬ್ಬರ ಮನಸ್ಸು ಸಹಿತ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆಯನ್ನು ಹೋಗಲಾಡಿಸಬೇಕಾದ್ರೆ ಆಯಾ ಕಾಲಕ್ಕೆ ನಾವು ಪ್ರತಿಯೊಬ್ಬರು ಸಹಿತ ಜಾತಕದಲ್ಲಿ ಯಾವುದೇ ಉಚ್ಚಗ್ರಹ ನೀಚಗ್ರಹಗಳಿರಬಹುದು, ಗ್ರಹಸ್ಥಿತಿಗಳಲ್ಲಾಗುವಂತಹ ಏರುಪೇರುಗಳಿರಬಹುದು, ಬದಲಾವಣೆಗಳಿರಬಹುದು. ಅದೆಲ್ಲಕ್ಕೂ ಕಾರಣ ಪ್ರಪ್ರಥಮವಾಗಿ ಚಂದ್ರನೇ ಪ್ರಾರ್ಥಿಸಬೇಕು. ಚಂದ್ರನಿಗೆ ಯಾರು ಮನಸ್ಸೋಲ್ತಾರೋ, ಹಾಗೆ ಯಾರ ಮನಸ್ಸಲ್ಲಿ ಚಂದ್ರ ವಿಶೇಷವಾದಂಥ ರೀತಿ ನಿಲ್ತಾನೋ ಅಂತಹವರ ಮನಸ್ಸಿನ ಸ್ಥಿತಿ ರಾರಾಜಿಸ್ತಾ ಇರ್ತಾರೆ. ಅದರಿಂದ ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಚಂದ್ರಶೇಖರನ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ, ಜೊತೆಗೆ ಸಾಕಷ್ಟು ಜನ ಕಲಾವಿದರಿಂದ ಒಳ್ಳೆ ಕೀರ್ತನೆಗಳನ್ನು, ಆ ಕೀರ್ತನೆಗಳನ್ನು ಕೇಳುವಂಥ ರೀತಿ ಸಂಗೀತಕ್ಕೆ ತಲೆದೂಗಿಸುವಂತಹದ್ದು ಭಗವಂತ ಸಹಿತ. ಹಾಗೆ ಇಲ್ಲಿನ ಸಂಗೀತ ವಿದ್ವಾಂಸರು ಒಬ್ಬೊಬ್ಬರು ಸಹಿತ ಅವರಲ್ಲಿರ್ತಕ್ಕಂತಹ ಕಲಾ ಪ್ರದರ್ಶನವನ್ನು ಮಾಡಿ ಒಳ್ಳೆಯ ಒಂದು ಸಂಗೀತದಿಂದ ಇಲ್ಲಿ ಬಂದಿರತಕ್ಕಂತಹ ಪ್ರತಿಯೊಬ್ಬರ ಮನಸ್ಸನ್ನು ಸಹಿತ ಸೂರೆಗೊಂಡು ವಿಶೇಷವಾದಂಥ ರೀತಿ ಭಗವಂತನ ಪ್ರಾರ್ಥಿಸುತ್ತಿದ್ದಾರೆ.
ಅವರ ಆ ಭಗವಂತನ ಪ್ರಾರ್ಥನೆ ನೋಡುವುದು ಮತ್ತು ಕೇಳುವುದು ಎರಡೂ ಆನಂದದಾಯಕ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದು ನಮಗೂ ಬಹಳ ಮನಸ್ಸು ಸಮಂಜಸವಾಗಿದೆ, ಸಂತೋಷವಾಗಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ, ಸಾಂಬ ಸದಾಶಿವನ ಅನುಗ್ರಹ ಆಗಲಿ. ಈ ಶಿವನ ಅನುಗ್ರಹಕ್ಕೋಸ್ಕರ ಇವತ್ತಿನ ದಿವಸ ರಾಜ್ಯದಾದ್ಯಂತ ವಿಶೇಷವಾಗಿರ್ತಕ್ಕಂಥ ಶಿವಾಲಯಗಳಲ್ಲಿ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಭಸ್ಮಾರ್ಚನೆ ಹೀಗೆ ಸಾಕಷ್ಟು ನಡೀತಿದೆ. ಆದರೆ ರುದ್ರಾಕ್ಷಿಯ ವನದ ತಳಭಾಗದಲ್ಲಿರ್ತಕ್ಕಂತಹ ಶಿವನ ದರ್ಶನ ಮಾಡಿ, ಒಂದೆರಡು ರುದ್ರಾಕ್ಷಿಗಳಲ್ಲ, ರುದ್ರಾಕ್ಷಿಗಳಿಗೆ ಜನ್ಮ ಕೊಡುವ ಸ್ಥಳ ರುದ್ರಾಕ್ಷಿಯ ಮರ. ಈ ವೃಕ್ಷದ ತಳಭಾಗದಲ್ಲೇ ಸಾಂಬ ಸದಾಶಿವನ ಅನುಷ್ಠಾನ ನಡೀತಿರ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾಗಿದೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾವು ನೀವೆಲ್ಲರೂ ಸಹಿತ ಸೇರಿ ವಿಶೇಷವಾಗಿ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋಣ. ಹರಿ ನಮಃ ಪಾರ್ವತೀಪದೇ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಕೈಲಾಸನಾಥನಿಗೆ, ಸಾಂಬ ಸದಾಶಿವನಿಗೆ ರುದ್ರಾಕ್ಷಿಯ ವನದ ತಳಭಾಗದಲ್ಲಿ ಸಾಂಬ ಸದಾಶಿವನಿಗೆ ಅರ್ಚನೆ, ಅಭಿಷೇಕ, ಈ ಸುಂದರವಾದಂತಹ ಸಮಯ. ಈ ಸಮಯ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂತಹದ್ದು. ಬೆಳಗಾಂ SP ಆಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನಮ್ಮ ಜಗದೀಶ್ರವರ ಪರಿವಾರ ಅವರೇ ಒಂದು ವಿಶೇಷವಾದಂಥ ರೀತಿ ಈ ಸುತ್ತಮುತ್ತ ಭಾಗದ ಹೆಚ್ಚಿನ ಆದ್ಯತೆಯನ್ನು, ಕರ್ತವ್ಯವನ್ನು ವಹಿಸಿಕೊಂಡು ಭಗವಂತನ ಧ್ಯಾನ, ಪೂಜೆ, ಅನುಷ್ಠಾನ, ಬರ್ತಕ್ಕಂಥ ಭಕ್ತ ಸಮೂಹ ಎಲ್ಲರನ್ನೂ ಸಹಿತ ಒಗ್ಗೂಡಿಸಿಕೊಂಡು ಇವತ್ತಿನ ದಿವಸ ಇಂಥ ಒಂದು ಕೈಂಕರ್ಯವನ್ನು ಮಾಡ್ತಿದ್ದಾರೆ. ಅವರಿಗೂ ಅವರ ಪರಿವಾರಕ್ಕೂ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ. ಜೊತೆಗೆ ಸಾಂಬ ಸದಾಶಿವನ ಅನುಗ್ರಹಕ್ಕಾಗಿ ನಾವು ನೀವೆಲ್ಲರೂ ಸಹಿತ ಪ್ರಾರ್ಥಿಸೋಣ. ಹರೇ ನಮಃ ಪಾರ್ವತೀಪದೇ. ಹರ ಹರ ಮಹಾದೇವ. ಈ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಿ. ನೋಡುವಂತಹ ಕಾಲದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವ ಪಠನೆ ಮಾಡಿ ಶಿವಾಷ್ಟೋತ್ತರವನ್ನು ಮಾಡೋಣ. ಶುಭಾಭ್ಯಾಂ ಶುಭೇ ಪೂರ್ವೋಶ್ಚರಿತ ಇವಂ ಗುಣ ವಿಶೇಷ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತೌ. ಇವತ್ತಿನ ತಿಥಿ, ವಾರ, ನಕ್ಷತ್ರ ಯೋಗ ಪ್ರಕಾರ ಅರ್ಚನೆ ಸಂಕಲ್ಪವನ್ನು ಮಾಡಿ ಪ್ರತಿಯೊಬ್ಬರು ಸಹಿತ ನಿಮ್ಮ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವನಿಗೆ ಒಂದು ವಿಶೇಷವಾದಂತಹ ರೀತಿ ಪುಷ್ಪಾರ್ಚನೆಯನ್ನು ಮಾಡಿ ಮಹಾಮಂಗಳಾರತಿ, ಅದಾದ ನಂತರ 108 ಬತ್ತಿಗಳಿಂದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋಣ. ಬನ್ನಿ ವೀಕ್ಷಕರೇ, ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಗಳೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟಗಂಗೋತ್ತರಂ ಗೈರ್ವಿಶಿಷ್ಯಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಹ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ವಟಾಧೋ ನಿವಾಸಂ ಮಹಾಟ್ಟಾಟ್ಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಗಿರೀಂದ್ರಾತ್ಮಜಾ ಸಂಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವದಾ ಪನ್ನಗೇಹಂ ಪರಬ್ರಹ್ಮ ಬ್ರಹ್ಮಾದಿಭಿರ್ವಂದ್ಯಮಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಕಪಾಲಂ ತ್ರಿಶೂಲಂ ಕರಾಭ್ಯಾಂ ದಧಾನಂ ಪದಾಂ ಭೋಜನಂ ರಾಯ ಕಾಮೌ ದಧಾನಂ ಬಲಿವರ್ಧಯಾನಂ ಸುರಾಣಾಂ ಪ್ರಧಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಶರಚ್ಚಂದ್ರಗಾತ್ರಂ ಗಣಾನಂದಪಾತ್ರಂ ತ್ರಿನೇತ್ರಂ ಪವಿತ್ರಂ ಧನೇಶಸ್ಯ ಮಿತ್ರಂ
अपर्णाकळत्रं सदा सच्चरित्रं शिवं शङ्करं शम्भुमीशानमीडे हरं सर्पहारं चिताभूविहारं भवं वेदसारं सदा निर्विकारम् श्मशाने वसन्तं मनोजं दहन्तं शिवं शङ्करं शम्भुमीशानमीडे स्वयं यः प्रभाते नरशूलपाणे पठे स्तोत्ररत्नं त्रिह प्राप्य रत्नम् सुपुत्रं सुधान्यं सुमित्रं कळत्रं विचित्रैः समाराध्य मोक्षं प्रयाति। ॐ वन्दे लक्ष्मीपतिं देवं शङ्खचक्रगदाधरं विद्यामूर्तिं हयग्रीवं शब्दार्थज्ञानसिद्धये मृत्युञ्जयाय रुद्राय नीलकण्ठाय शम्भवे ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ 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 ಆನಂದ ಗುರೂಜಿಯವರ ಸಮ್ಮುಖದಲ್ಲಿ ಇವತ್ತು ಒಳ್ಳೆ ಸುದಿನ. ಇವತ್ತು ಹೇಗೆ ಅಂತಂದ್ಬಿಟ್ಟಂದರೆ ಶಿವ 108 ವರ್ಷ ಜಪ ಮಾಡ್ತಾನಂತೆ. ಯಾತಕ್ಕೆ ಮಾಡ್ತಾನೆ ಅವನನ್ನ ಕುರಿತು ನಾವು ಜಪ ಮಾಡ್ತೀವಿ ಅಂತ ಅವನೇ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ಬಿಟ್ಟಂದರೆ ಲೋಕ ಕಲ್ಯಾಣಾರ್ಥವಾಗಿ ಏನಾದರೂ ಆಗಬೇಕು. ಅವನಿಗೆ ಊಹಾಪೋಹ ವಿಚಕ್ಷಣ ಅಂತ ಈ ದೇವತೆಗಳಲ್ಲಿ ಹಾಗೆ ಅಂದರೆ ಭೂತ ಭವಿಷ್ಯ ವರ್ತಮಾನ ತಿಳಿದಿರ್ತಕ್ಕಂಥವ್ರು ಭವಿಷ್ಯದಲ್ಲಿ ತುಂಬ ಕಷ್ಟ ಅನುಭವಿಸ್ತಾರೆ ಭೂಲೋಕದಲ್ಲಿ ಅಂತಂದ್ಬಿಟ್ಟು ಅವ್ನು ಮೊದಲೇ ಗೊತ್ತಾಗಿರೋದ್ರಿಂದ ಅವನು ಓಂಕಾರ ಅಂತಕ್ಕಂಥ ಅವ್ನು ಜಪ ನಾವು ಅವ್ನು ಜಪ ಮಾಡಿದ್ರೆ ಅವ್ನು ಯಾರು ಜಪ ಮಾಡ್ತಾನೆ? ಓಂಕಾರ ಜಪ ಮಾಡ್ತಾನೆ. 108 ವರ್ಷ ಜಪ ಮಾಡ್ತಾನೆ. ಜಪ ಮಾಡೋವಾಗ ಪ್ರತ್ಯಕ್ಷ ಆಗಿ ಅವನಿಗೊಂದು ಶಕ್ತಿ ಬರುತ್ತೆ. ಆ ಶಕ್ತಿ ಬಂದಾಗ ಕೇಳ್ಕೊಳ್ತಾನೆ, ಏನು ನಾನು ಕೇಳ್ದಲ್ಲ ನೀನು ಯಾತಕ್ಕೆ ತಪಸ್ಸು ಮಾಡಿದೆ ಅಂತ. ಇಲ್ಲ, ಲೋಕದಲ್ಲಿ ಎಷ್ಟೋ ಚತುರ್ದಶ ಭುವನಾನಾಮ ಅಂದ್ಬಿಟ್ಟು 14 ಲೋಕಗಳಿದೆ. ಆ ಲೋಕಗಳಲ್ಲಿ ಭೂಲೋಕದಲ್ಲಿರ್ತಕ್ಕಂಥವರು ಜನಸಾಮಾನ್ಯರಿರ್ತಾರೆ. ಅವರಿಗೆ ನಡೀತಕ್ಕಂಥ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೋಕ್ಷ ಹಾಗೂ ಅವ್ರಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ರೀತಿಯಲ್ಲಿ ನಮ್ಮನ್ನು ಆರಿಸಿ ಅವನು ಪಡಿಬೇಕಾದ್ರೆ ಯಾವ ರೀತಿಯಾದ ಒಂದು ದಾರಿ ಮಾರ್ಗ ಬೇಕಾಗಿದೆ, ಅದನ್ನು ನಾನು ಕೇಳ್ಪಡ್ತಾಯಿದ್ದೀನಿ ಅಂತಬಿಟ್ಟು ಹೇಳ್ತಾರೆ. ಆವಾಗ ಹೇಳ್ತಾರೆ ಅವರು ಆಯಿತು ಅಂತಬಿಟ್ಟು ಹೇಳಿದಾಗ ಅವನು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಾಗ ಆ ಓಂಕಾರ ಮಾಡಿ ಕಣ್ಣು ಬಿಡ್ತಾನೆ. ಆವಾಗ 3 ಹನಿ ಭೂಮಿಗೆ ಬೀಳುತ್ತಂತೆ. ಆ 3 ಹನಿ ಭೂಮಿಗೆ ಬಿದ್ದಾಗ ಆನಂದ ಬಾಷ್ಪ ಬಿದ್ದಾಗ ಆ ಬಿದ್ದ ಇದೇನೆ ರುದ್ರಾಕ್ಷಿ ಮರ ಹುಟ್ಟುತ್ತೆ. ಬನ್ನಿ ವೀಕ್ಷಕರೇ, ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ರುದ್ರಾಕ್ಷಿ ಮರದಲ್ಲಿ ಸಾಕಷ್ಟು ಔಷಧಿ ಗುಣಗಳಿದೆ. ರುದ್ರಾಕ್ಷಿ ಒಂದಿದ್ದರೆ ಭೂತ ಗ್ರಹಚೇಷ್ಟೆಯಿಂದ ದೂರವಿರಬಹುದಂತೆ. ತಂತ್ರ ಮಂತ್ರ ಯಂತ್ರಗಳಿಂದಲೂ ಸಹಿತ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿಯ ಬದುಕನ್ನು ಕಾಣಬೇಕಾದರೆ ತನ್ನ ಹೃದಯದ ಮೇಲೆ ಒಂದು ರುದ್ರಾಕ್ಷಿ ಇಟ್ಕೊಂಡ್ರು ಆ ರುದ್ರಾಕ್ಷಿ ಆ ವ್ಯಕ್ತಿಯನ್ನು ಅಷ್ಟು ವಜ್ರಖಚಿತವಾಗಿ ವಜ್ರಾಯುಧ ಥರ ಅದನ್ನು ಸಂರಕ್ಷಣೆ ಮಾಡುತ್ತೆ. ಅಂತಹ ಒಂದು ವಿಶೇಷವುಳ್ಳಂತಹ ಈ ರುದ್ರಾಕ್ಷಿಯ ವೃಕ್ಷದ ಮಹಿಮೆ ಸಾಕಷ್ಟು ಇದೆ. ವೃಕ್ಷದಲ್ಲಿರ್ತಕ್ಕಂತಹ ಸ್ವಾರಸ್ಯ ಅದು ಮತ್ತಷ್ಟು ವಿಶೇಷವಾಗಿದೆ. ವೃಕ್ಷ ಬೆಳೆದಿರ್ತಕ್ಕಂಥ ಸ್ಥಳದ ಈ ಮಣ್ಣು ಮೃತ್ತಿಗೆ ಅದು ಮಹಾಪ್ರಸಾದ. ಆದರೆ ಕಲಿಯುಗದಲ್ಲಿ ಅಪರೂಪವಾಗಿರ್ತಕ್ಕಂಥ ವೃಕ್ಷಗಳಿವೆಲ್ಲ. ಇದು ಬಹಳ ವಿಶೇಷವಾಗಿ ಈ ಒಂದು ರುದ್ರಾಕ್ಷಿ ಬೆಳೀತಕ್ಕಂಥ ಸ್ಥಳ ನೇಪಾಳು ಮತ್ತು ಈ ಭಾಗದಲ್ಲಿ ಕಠ್ಮಂಡು ಈ ಭಾಗದಲ್ಲಿ ಬೆಳೆಯುತ್ತೆ. ಅಂದರೆ ಅಲ್ಲಿಗೆ ಸಾಮಾನ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹೆಚ್ಚು ಜನ ಅಲ್ಲಿಗೆ ಹೋಗೋದಿಲ್ಲ. ಆದ್ದರಿಂದ ಆ ಸ್ಥಳದಲ್ಲೇ ಅದು ಬೆಳವಣಿಗೆ ಇದೆ, ಅಲ್ಲಿ ವಿಶೇಷತೆ ಇದೆ. ಇನ್ನು ಇಲ್ಲಿ ಬೆಂಗಳೂರಿನ ಹೃದಯ ಇಲ್ಲಿರ್ತಕ್ಕಂತಹ ರುದ್ರಾಕ್ಷಿ ವನದ ಬಗ್ಗೆ ನಾನೇನಾದರೂ ಕೆಲವು ರಹಸ್ಯಗಳನ್ನು ಬಾಯ್ಬಿಟ್ರೆ ನಾಳೆ ಬೆಳಗ್ಗೆ ಈ ವೃಕ್ಷ ಇಲ್ಲಿರುತ್ತೋ ಅಥವಾ ಯಾರಾದರೂ ತೆಗೆದುಕೊಂಡು ಹೋಗ್ಬಿಡ್ತಾರೋ ಅನ್ನೋ ಭಯನೂ ನಮಗೆ. ಆದರೆ ಒಂದು ಸತ್ಯಾಂಶ, ರುದ್ರಾಕ್ಷಿ ಮರದ ನೆರಳಲ್ಲಿ ಕೂತು ಓಂ ನಮಃ ಶಿವ ಎಂಬತಕ್ಕಂತಹ ಶಿವಮಂತ್ರವನ್ನು 108 ಬಾರಿ ಜಪಿಸಿದರೆ ನಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ. ಹಾಗೆ ಈ ವೃಕ್ಷದಿಂದ ಎಲೆ ಕೀಳಬಾರದು, ವೃಕ್ಷದ ಎಲೆ ಉದುರಿರ್ತಕ್ಕಂಥದ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೃಕ್ಷದಿಂದ ನೀವು ಎಲೆಯನ್ನು ಕೀಳೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ವೃಕ್ಷದಿಂದ ಎಲೆ ಉದುರಿರ್ತಕ್ಕಂತಹದ್ದನ್ನು ಶುದ್ಧಿಯಾದ ಸ್ಥಳದಲ್ಲಿ ಉದುರಿರ್ತಕ್ಕಂತಹ ಎಲೆಯನ್ನು ತೆಗೆದು ಆ ಎಲೆಗೆ ಪಚ್ಚಕರ್ಪೂರ, ಗೋರೋಜನ, ಜೊತೆಗೆ ಹಸುವಿನ ಗೋಮಯ ಮತ್ತು ಒಂದಿಷ್ಟು ಗೋಮೂತ್ರ, ಇದರಿಂದ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧದ ಚಕ್ಕೆಯಿಂದ ತೆಗೆದಿರ್ತಕ್ಕಂತಹ ಗಂಧ, ಇದೆಲ್ಲವನ್ನು ಸಹಿತ ಮಿಶ್ರಣ ಮಾಡಿ ಇದರಿಂದ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಈ ಎಲೆಯ ಮೇಲೆ ರಚನೆ ಮಾಡಿ
ಆ ಎಲೆಯನ್ನು 11 ದಿನಗಳ ಕಾಲ ಯಾರು ವಾಸ್ತುಗೃಹದಲ್ಲಿಟ್ಟು ಆರಾಧನೆ ಮಾಡಿದ್ರೂ ಸಹಿತ ಆ ವಾಸ್ತುಗೃಹದಲ್ಲಿ ಏನಾದರೂ ಭೂತಗ್ರಹ ಚೇಷ್ಟೆಗಳಿರಲಿ, ತಂತ್ರ ಭಾಗವಿರಲಿ, ವಾಮಾಚಾರ ಇರಲಿ, ಯಾರೇ ಎಂತಹ ದುಷ್ಟ ಪ್ರಯೋಗಗಳನ್ನು ಮಾಡಿದರೂ ಸಹಿತ ಈ 11 ದಿವಸದ ಪರ್ಯಂತ ನೀವು 1 ದಿವಸ ಮಾಡುವ ಈ ತಂತ್ರ ರಹಸ್ಯ 11 ದಿವಸ ಮನೆಯಲ್ಲಿಟ್ಟು ಆರಾಧನೆ ಮಾಡುವಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ವೃಕ್ಷದ ಅಂದರೆ ಈ ಒಂದು ರುದ್ರಾಕ್ಷಿ ಎಲೆ ನಿಮ್ಮೆಲ್ಲರ ವಾಸ್ತುವಿರಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಾಧನೆ ಇದೆ, ಸಾಕಷ್ಟು ಹೆಸರುವಾಸಿ ಇದೆ. ಅದರಿಂದ ಉದುರಿರ್ತಕ್ಕಂತಹ ಎಲೆನ ತಗೊಳ್ಬೇಕೇ ವಿನಃ ಯಾರೂ ಈ ವೃಕ್ಷಕ್ಕೆ ಕೈ ಹಾಕಬಾರ್ದು. ನಿಮ್ಮ ಕೈಲಿರ್ತಕ್ಕಂತಹ ನಿಮ್ಮೆಲ್ಲರ ಕೈಯಲ್ಲೂ ಇರ್ತಕ್ಕಂತಹ ಈ ಉಗುರು ಕಣ್ಣು ನಾವು ಈ ವೃಕ್ಷವನ್ನು ಮುಟ್ಟಿದ್ದೇ ಆದರೆ ವೃಕ್ಷಕ್ಕೂ ನಂಜು, ನಮ್ಮ ಜೀವನಕ್ಕೂ ಅದೊಂದು ಪೆಟ್ಟು. ಅದರಿಂದ ವೃಕ್ಷವನ್ನು ಮುಟ್ಟಿದ್ದೀರಾ, ವೃಕ್ಷದಿಂದ ಉದುರಿರ್ತಕ್ಕಂತಹ ಎಲೆಗಳಲ್ಲಿ ಈ ಒಂದು ಅನುಷ್ಠಾನವನ್ನು ವರ್ಷದ 365 ದಿವಸ, ಇದಕ್ಕೆ ತಿಥಿವಾರ ನಕ್ಷತ್ರ ಬೇಡ, ಯಾವಾಗ ಯಾರಿಗೆ ಸಮಸ್ಯೆ ಇರತಕ್ಕಂಥವರು ಒಂದು ಎಲೆಯನ್ನು ತೆಗೆದು ಆ ಎಲೆಯ ಮೇಲೆ ನಾನು ಹೇಳಿರುವಂತಹ ಈ ತಂತ್ರ ರಹಸ್ಯವನ್ನು ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವನ ಸ್ಮರಣೆಯಿಂದ ಭವದ ಭಯವಿದಾಯ, ಶಿವನ ಸ್ಮರಣೆಯಿಂದ ಭವದ ಭಯವಿದಾಯ. ಶಿವಯೋಗಿ ಚನ್ನಬಸವ ಇವನ ಸ್ಮರಣ ಶರಣರ ಸಂಪ್ರದಾಯ, ಸ್ಮರಣ ಶರಣರ ಸಂಪ್ರದಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಧ್ಯಾನದಿಂದ ಶುದ್ಧಗೊಳಿಸು ಮಲಿನ ಮನವ, ಅಳವಡಿಸಿಕೊನಿ ನಾಮ ಸ್ಮರಣೆ ಎಂಬ ಗುಣವ. ಕಳೆಯದಿರು ವ್ಯರ್ಥವಾಗಿ ಒಂದು ಕ್ಷಣವ, ಕಳೆಯದಿರು ವ್ಯರ್ಥವಾಗಿ ಒಂದು ಕ್ಷಣವ. ಅರಿವು ಇರುವ ಮುನ್ನ ಅರಿಯೋ ತನ್ನತನವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಚಿಂತೆಯೇಕೆ ಭಕ್ತ ಬಾಂಧವರಿಗೆ, ವೃಥಾ ಚಿಂತೆಯೇಕೆ ಭಕ್ತ ಬಾಂಧವರಿಗೆ. ಕರುಣೆಗಿಲ್ಲ ಕೊರತೆ ನಮ್ಮ ಉಳವಿದ್ದೊರೆಗೆ, ಯಥಾಶಕ್ತಿ ಸೇವೆ ಮಾಡಿ ಹಾಡಿ ನೀಡುವ ಸ್ವಾಮಿವನೆ ಬೇಡಿ ನೋಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ
ಶಿವಾಯ ಶಿವನ ಸ್ಮರಣೆಯಿಂದ ಭವದ ಭಯ ವಿದಾಯ ಶಿವನ ಸ್ಮರಣೆಯಿಂದ ಭವದ ಭಯ ವಿದಾಯ पशुपतिं स्थाणुं नीलकण्ठं उमापतिं नमामि शिरसा देवं किं नो मृत्यु करिष्यति नीलकण्ठं कालमूर्तिं कालज्ञं कालनाशनं नमामि शिरसा देवं किं नो मृत्यु करिष्यति शिवाय सांबाय हरये परमात्मने प्रणतक्लेशनाशाय योगीनां पतये नमः विरूपाक्षं निर्मलं निलयप्रभं नमामि शिरसा देवं किं नो मृत्यु करिष्यति वामदेवं महादेवं लोकनाथं जगद्गुरुं नमामि शिरसा देवं किं नो मृत्यु करिष्यति शिवाय सांबाय हरये परमात्मने प्रणतक्लेशनाशाय योगीनां पतये नमः ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ನಾಳೆ ಶನಿವಾರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇದೆ. ಕಳೆದ ವಾರವಷ್ಟೇ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಹಳ ಅದ್ಧೂರಿಯಾಗಿ ನೆರವೇರಿಸಲಾದಂತಹ ಶ್ರೀ ಸಾಯಿ ಕೋಟಿ ಬಾಬಾ ಮಂದಿರದ ಪ್ರಾರಂಭೋತ್ಸವದ ಕಾರ್ಯಕ್ರಮದ ವಿಶೇಷ ದೃಶ್ಯಗಳು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.